ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಒಂದು ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಹೇರ್ ಕಟ್ಟಿಗೆ ಹೋಗ್ತಿದೆ, ಆ ರೀಸನ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಒಂದು ಬ್ಲ್ಯಾಕ್ ಜೀನ್ಸ್ ಹಾಗೆ ಒಂದು ಎಲ್ಲೋ ಟಾಪ್ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಟಾಪ್ ತಂದು ಮೆಮೊರಿ ಇದೆ, ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಲೈಕ್ ಡಿಪ್ಲೊಮಾ ಓದ್ತಾ ಇರುವಾಗ ನಾವು 4 ಜನ ಹುಡುಗಿರಿದ್ವಿ. ಸೊ ಫೋಟೋ ಹಾಕ್ತೀವಿ ನಾವು ಯೂನಿಫಾರ್ಮಲ್ಲಿ ಯಾವ ಥರ ಕಾಣಿಸ್ತಿದ್ವಿ ಅಂತ. ಆದರೆ ನನ್ನ ಫ್ರೆಂಡ್ ಒಬ್ಳು ನವ್ಯ ಅಂತ ಇದ್ಲು. ಸೊ ಅವಳು ನನಗೆ ಈ ಟಾಪ್ನ ಸೆಕೆಂಡ್ ಇಯರ್ 4th ಸೆಮ್ಮಲ್ಲಿ ಇರೋವಾಗೇನೋ ನನಗೆ ಈ ಟಾಪ್ನ ಗಿಫ್ಟ್ ಕೊಟ್ಟಿದ್ಲು. ತುಂಬ ದಿನ ಆಯ್ತಾ ಹಾಕಿರಲಿಲ್ಲ, ಆ ರೀಸನ್ಗೆ ಇವತ್ತು ಹಾಕೊಂಡೆ. ಅವಳು ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ಸ್ ನವ್ಯ. ಅವತ್ತು ಹೇಳಿದೆ, ಇವತ್ತು ಹೇಳ್ತೀನಿ. ಟಿಫನ್ ರೆಡಿ ಆಗಿದೆ, ಅಮ್ಮ ಉಪ್ಪಿಟ್ಟು ಮಾಡಿದ್ದಾರೆ, ತಿಂದಿಲ್ಲ, ತಿನ್ನಬೇಕು. ತಿಂದ್ಬಿಟ್ಟು ಹೊಡ್ತೀನಿ. ನನ್ನ ತಮ್ಮ ಒಂಚೂರು ಕೆಲಸ ಇದೆ, ಸೊ ಅವ್ನು ಬರೋಣ. ನನ್ನ ತಮ್ಮನ ಫ್ರೆಂಡ್ ಒಬ್ಬ ಮೈದಿಲ್ ಅಂತ ಇದ್ದಾನೆ, ಅವ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ರೆಡಿ ಆಗಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ 10:30. ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಇದ್ದಿದೆ 10:20ಗೆ. ಇನ್ನೂ ಆದರೂ ಹೋಗಿಲ್ಲ, ನಾನು ಹೊರಡ್ತೀನಿ. ನನ್ನ ತಮ್ಮನ ಫ್ರೆಂಡ್ ಬಂದಿದ್ದಾನೆ, ಕಾಯ್ತಾ ಇದ್ದೇನೆ. ಆಮೇಲೆ ಸಿಗ್ತೀನಿ. ಕೀಪ್ ವಾಚಿಂಗ್. ನೋಡಿ ಗೈಸ್, ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೇನೆ. ಹಾಯ್ ಮಾಡೋ. ನಾನು ಹೋಗಿದ್ದು ಸಲೂನ್ ಬಂದ್ಬಿಟ್ಟು ಸ್ಯಾನ್ ಸಲೂನ್ ಅಂತ. ಸೊ ಲೊಕೇಶನ್ ರೀಚ್ ಆಗೋಷ್ಟ್ರಲ್ಲಿ ಅರೌಂಡ್ ಒಂದು 11:20 ಆಗಿತ್ತು. ಸೊ ತುಂಬ ಲೇಟ್ ಆಗೋಗಿತ್ತು, ಬಟ್ ಆದರೂ ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಫ್ರ್ಯಾಂಕ್ಲಿ ಟೆಲ್ಲಿಂಗ್ ದಿಸ್ ವಾಸ್ ಮೈ ಫಸ್ಟ್ ಪ್ರಮೋಷನ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಇವ್ರ ಜೊತೆ ನಾನು ಒಂದು ಟೈ ಅಪ್ ಆಗಲಿ ಕೊಲ್ಯಾಬ್ ಥರ ಮಾಡಿದ್ದು ತುಂಬಾ ಖುಷಿ ಕೊಡ್ತು ನನಗೆ. ಪರ್ಸ್ನಲಿ ಭೂಷಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೊಂದು ಈ ಚಿಕ್ಕ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಲ್ರೆಡಿ ಶಾರ್ಟ್ಸಲ್ಲಿ ಸಲೂನ್ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡಿದ್ದೀನಿ. ಈ ಲಾಗಲ್ಲಿ ನೀವು ಕಂಪ್ಲೀಟ್ ಡೀಟೇಲ್ಸ್ನ ತಗೋಬಹುದು. ಯಾವ್ಯಾವ ಥರ ಹೇರ್ ಕಟ್ಸ್ ಮಾಡ್ಕೊಡ್ತೀರಾ? ನಿಮಗೆ ಹೇರ್ ಫೆದರ್ ಅವ್ರ ಸ್ಟೆಪ್ ಅದರಲ್ಲೂ ನೀವು ಹೇರ್ ಕಟ್ ಮಾಡ್ಕೊಡ್ತೀವಿ. ಲೈಕ್ ಅವ್ರು ತಂದು ಕೊಟ್ಟಿದ್ದು ರೆಫರೆನ್ಸ್ ಎಲ್ಲ ನೀವು ಮಾಡ್ಕೊಡ್ತೀರಾ, ಇಲ್ಲ ನೀವು ಅದಕ್ಕೆ ಸಜೆಷನ್ ಕೊಡ್ತೀರಾ? ಸಜೆಷನು ಕೊಡ್ತೀವಿ. ಏನಿದಂದ್ರೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಯಾವ ಫೇಸ್ಗೂ ಯಾವ ಥರ ಸೂಟ್ ಆಗುತ್ತೆ. ಸೊ ನಿಮ್ಮ ಸಜೆಷನ್ ತೊಗೋಬೋದು. ಸೊ ಫೇಶಿಯಲ್ಸ್ ಎಲ್ಲ ಹೆಂಗೆ ಮ್ಯಾಮ್? ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ನಿಮಗೂ ಫೇಶಿಯಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಾರ್ಮಲ್ ಕ್ಲೀನಪ್ 500 ಸ್ಟಾರ್ಟ್ ಆಗುತ್ತೆ. ಫೇಶಿಯಲ್ಸ್ ಎಲ್ಲ ನಿಮಗೂ 800 ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲೆಲ್ಲ ಲೈಕ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಮ್ಯಾಮ್? ಫೇಶಿಯಲ್ ಡಿಟೇನಿಂಗ್ ಏನು ಆಗಲ್ಲ. ಡಿಟೇನಿಂಗ್ ಸಪ್ರೇಟ್ ತಗೋಬೇಕಾಗುತ್ತೆ. ಜಾಸ್ತಿ ಪ್ರಿಪೇರ್ ಮಾಡೋದು ಲೋಕಲ್ಸಲ್ಲಿ ಫೇಶಿಯಲ್ಗೆಲ್ಲ ಸೂಟ್ ಮಾಡ್ತೀವಿ. ಮತ್ತು ಶೇರ್ ಅವೆಲ್ಲ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಥ್ಯಾಂಕ್ಸ್ ಮ್ಯಾಮ್. ನಿಮ್ಮ ಹೆಸರು? ಓಕೆ. ನನಗೆ ಸರ್ವಿಸ್ ಮಾಡ್ಕೊಡೋಕ್ಕಾಗಲಿ ನನ್ನೊಂದು ಏರ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೊಡೋಕ್ಕೆ ಸೊ ನಮ್ಮ ಜೊತೆ ಇದ್ದಾರೆ. ಸೊ ನಿಮ್ಮ ಹೆಸರು? ಭೂಷಣ್ ಅಂತ. ಸೊ ಇವರು ನನಗೆ ಹೇರ್ ಕೇರ್ ಲೈಕ್ ನನ್ನ ಹೇರ್ ಟ್ರೀಟ್ಮೆಂಟ್ ಯಾವ ಥರ ಮಾಡೋದು, ಹಾಗೆ ನನ್ನ ಹೇರ್ ಹೆಂಗೆ ಕೇರ್ ಮಾಡಬೇಕು, ಹಾಗೆ ನನಗೆ ಇವತ್ತು ಹೇರ್ ಕಟ್ ಕೂಡ ಇವರೇ ಮಾಡ್ಕೊಡ್ತಿದ್ದಾರೆ. ಸೊ ಇವರಿಂದ ಸ್ವಲ್ಪ ಟಿಪ್ಸ್ ಕೂಡ ತೊಗೊಳ್ಳೋಣ, ನಿಮಗೂ ಯೂಸ್ ಆಗುತ್ತೆ. ಸೊ ಆ ರೀತಿ ಏರ್ ಕೇರ್ನ ಹೆಂಗೆ ಕೇರ್ ಮಾಡಬೇಕು, ಏನೆಲ್ಲ ಹಚ್ಚಿದ್ರೆ ನಮ್ಮ ಕೂದಲು ಚೆನ್ನಾಗಿರುತ್ತೆ ಅಂತ ಮಾತು ಹೇಳ್ತೀವಿ ಸರ್. ಹೇರ್ ಕೇರ್ ಅಂತ ಬಂದಾಗ ಮೈನ್ ಬರೋದು ಹೋಮ್ ಕೇರ್ ವೆರಿ ನೆಸೆಸರಿ, ಓಕೆನಾ? ಸೊ ಅದರಲ್ಲೊಂದು ಪ್ರಾಡಕ್ಟ್ ನೀವು ಯಾವ್ದು ಯೂಸ್ ಮಾಡ್ತೀರಾ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅನ್ನೋದು ತುಂಬ ಮ್ಯಾನ್ಸಿಟಿ ಇರುತ್ತೆ. ಸೊ ಅದ್ರ ಪ್ರಕಾರವಾಗಿ ನಿಮ್ಮ ಹೇರ್ ಟೆಕ್ಸ್ಚರ್ ಹೇಗಿದೆ, ನಿಮ್ಮ ಹೇರ್ ಟೆಕ್ಸ್ಚರಿಂದ ಹಿಡಿದು ನಿಮ್ಮ ಸ್ಕ್ಯಾಲ್ಪ್ ಟೆಕ್ಸ್ಚರ್ವರೆಗೂ ಏನಿದೆ ಎಲ್ಲ ಚೆಕ್ ಮಾಡಿ ನಾವು ನಿಮಗೆ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಕಂಫರ್ಟಬಲ್ ಆಗಿದ್ದು ನಿಮ್ಗೆ ಓಕೆ ಅನಿಸ್ತಾವಾಗ ನೀವು ಬೇಕಂದ್ರೆ ಕ್ಯಾರಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಹೋಮ್ ಕೇರ್ ಮೇಂಟೈನ್ ಮಾಡ್ಕೊಂಡ್ರೆ ಪ್ರಾಪರ್ ಮೇಂಟೆನೆನ್ಸ್ ಆಗುತ್ತೆ. ಸೊ ಫ್ಯೂಚರ್ಗೂ ನಿಮ್ಗೆ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗಿ ಇರೋದಿಲ್ಲ. ಸೊ ಮೇಜರ್ ಇಶ್ಯೂಸ್ ಬರೋದಿಲ್ಲ. ಸೊ ಅದನ್ನು ಸ್ವಲ್ಪ ನೀಟಾಗಿ ಕಂಟ್ರೋಲ್ ಆಗಿ ಪ್ರಾಪರ್ ಇರುತ್ತೆ. ಸೊ ಇನ್ನು ಹೇರ್ ಕಟ್ಗೆ ಅದೆಲ್ಲ ಬಂದಾಗ ನಾವೇ ಪ್ರಾಪರ್ ವಾಶ್ ಮಾಡಿ ಕನ್ಸಲ್ಟ್ ಮಾಡಿಕೊಂಡು ಹೇರ್ ಟೆಕ್ಸ್ಚರ್ಗೆ ಅದ್ರ ಪ್ರಕಾರ ಯಾವ ಹೇರ್ ಕಟ್ ಚೆನ್ನಾಗುತ್ತೆ, ಫೇಸ್ ಟೆಕ್ಸ್ಚರ್ಗೆ ಅದ್ರ ಪ್ರಕಾರ ನಾವು ಹೇರ್ ಕಟ್ ಎಲ್ಲ ಮಾಡಿ ಕಂಡೀಷನಿಂಗ್ ಎಲ್ಲ ಮಾಡಿ ಮಾಡ್ಕೊಡ್ತೀವಿ. ಸೊ ನೀವು ಇನ್ ಕೇಸ್ ಸರೌಂಡಿಂಗಲ್ಲಿರೋರು ಸ್ಯಾನ್ ಸಲೂನಿಗೆ ಬಂದರೆ ಇವ್ರ ರೆಫರೆನ್ಸ್ ಕೂಡ ತೊಗೊಂಬಂದರೆ ಇವರು ನಿಮಗೆ ಹೇರ್ ಕಟ್ ಮಾಡಿಕೊಡ್ತಾರೆ. ಹಾಗೆ ಇವ್ರ ಸಜೆಷನ್ ತೊಗೊಂಡು ಕೂಡ ನೀವು ನಿಮ್ಮ ಹೇರ್ ಕಟ್ನ ಮಾಡಿಸ್ಕೋಬೋದು. ಹಾಗೆ ನಿಮ್ಮ ಬೆನಿಫಿಟ್ಸ್ಗೋಸ್ಕರ ನೀವೇನಾದರೂ ಸಜೆಷನ್ ಬೇಕಾದರೆ ನೀವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಸೊ ನೀವು ಸರೌಂಡಿಂಗ್ಸಲ್ಲಿ JP ನಗರ್ 8th ಫೇಸ್ ಸರೌಂಡಿಂಗಲ್ಲಿ ಸ್ಯಾನ್ ಸಲೂನ್ ಇದೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ. ಹಾಗೆ ಇನ್ನೊಂದು ಬಂಪರ್ ಆಫರ್ ಇದೆ, ಸ್ಟೂಡೆಂಟ್ ID ಕಾರ್ಡ್ ಇದ್ದರೆ 500 ಆಫ್ ಇದೆ ಅಂತ ಹೇಳ್ತೀವಿ ಅಂತ ಸರ್. ಸೊ ಯಾರ ಹತ್ರನಾದರೂ ಸ್ಟೂಡೆಂಟ್ಸ್ ID ಕಾರ್ಡ್ ಇದ್ದು ನಿಮ್ಮ ಫ್ರೆಂಡ್ಸ್ ಇದ್ದರೆ ಕರ್ಕೊಂಡು ಬನ್ನಿ. ನಿಮಗೆ 500 ರೂಪೀಸ್ಗೆ ಹೇರ್ ಕಟ್ ಮಾಡ್ಕೊಡ್ತಾರೆ. ಯಾವುದೇ ಥರ ಹೇರ್ ಕಟ್ ಆದರೆ ಹೆಣ್ಣಿಗೆ ಹೇರ್ ಕಟ್ ಜಸ್ಟ್ 500 ರೂಪೀಸ್ ಮಾಡ್ತಾರೆ. ಸೊ ಹರಿಯೋದು ಬೇಗ ಬನ್ನಿ ಸ್ಯಾನ್ ಸಲೂನ್ಗೆ. ಸೊ ಇವಾಗ ಹೇರ್ ಕಟ್ ಕುತ್ಕೊಂತೀವಿ. ಸೊ ಫಸ್ಟ್ ಹೇರ್ ವಾಶ್ ಮಾಡ್ತೀರಾ? ಹೌದು, ಫಸ್ಟ್ ಹೇರ್ ಚೆಕ್ ಮಾಡೋಣ. ಸೊ ನಿಮ್ಮ ಹೇರ್ ಟೆಕ್ಸ್ಚರ್ಗೆ ಯಾವ ಹೇರ್ ಕಟ್ ಚೆನ್ನಾಗಿರುತ್ತೆ ಅನ್ನೋ ಸಜೆಷನ್ ಮಾಡ್ಕೊಂಡು ಆಮೇಲೆ ನಾವು ಹೇರ್ ವಾಶ್ ಮುಂದುವರೆ. ಓಕೆ ಫೈನ್. ಸೊ ನೀವೇ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇವರೇ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಿಮಗೇನಾದರೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಶೇರ್ ಮಾಡಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ಬರ್ಬೋದು ಸ್ಯಾನ್ ಸಲೂನ್ಗೆ. ನಿಮ್ಗೇನಾದರೂ ರೆಫರೆನ್ಸಸ್ ಪಿಕ್ಚರ್ಸ್ ಇದ್ದರೆ ನೀವು ತೊಗೊಂಡು ಹೋಗ್ಬೋದು, ಅದನ್ನು ಮಾಡಿಕೊಡ್ತಾರೆ. ನಾನು ಇಲ್ಲಿ ಯಾವುದೇ ಥರ ರೆಫರೆನ್ಸಸ್ ಪಿಕ್ಚರ್ಸ್ ತೊಗೊಂಡೋಗಿರಲಿಲ್ಲ. ಅವ್ರು ಹೇಳಿದ ಸಜೆಷನ್ ತೊಗೊಂಡು ನಾನು ಮಾಡಿಸ್ಕೊಂಡೆ. ಜಸ್ಟ್ ನನಗೇನು ಲೇಯರ್ಸ್ ಬೇಕಾಗಿತ್ತು, ಅದನ್ನ ಅವ್ರಿಗೆ ಹೇಳಿದೆ ಯಾವ ಥರ ಬೇಕಿತ್ತು ನನಗೆ ಅಂತ. ಸೊ ಅದ್ರ ಮೇಲೆ ಅವ್ರು ಮಾಡಿಕೊಟ್ರು. ಹೇರ್ ಸ್ಟೈಲ್
ನನ್ನ ಫೇಸಿಗೆ ಬಟರ್ಫ್ಲೈ ಸ್ಟೈಲ್ ಬಟರ್ಫ್ಲೈ ಟೆಕ್ಸ್ಚರ್ಗೆ ಮತ್ತು ಫಾರ್ಮ್ ಆಗುತ್ತೆ ಅದೇನು ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಈ ಹೇರ್ ಸ್ಟೈಲ್ನ. ಹೆಂಗ್ ಬಂದಿದೆ ಔಟ್ಪುಟ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಎಸ್, ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಏರ್ ಕಲರ್ ಇವಾಗ ಒಂಚೂರು ಗ್ಲೋ ಕಾಣಿಸ್ತಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಡೈರೆಕ್ಟಾಗಿ ಕಾಣಿಸುತ್ತೆ. ಮತ್ತು ನನಗೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದಾಗ ಹಾಗೆ ಪಿಕ್ಚರ್ಸ್ ಹಾಕಿದಾಗ ಕೇಳಿದ್ರು ಏರ್ ಕಲರ್ ಕೂಡ ಮಾಡಿಸ್ದ ಅಂತ. ಇಲ್ಲ ಇದು ಆ್ಯಕ್ಚುಲಿ ನನ್ನ ಹಳೆ ಏರ್ ಕಲರೇ. ನಾನು ಲೈಕ್ 7 to 8 months ಮಾಡಿಸಿದ್ದು. ಸೊ ಅದೇ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಕಲರ್ ಇದೆ, ಬಟ್ ಡ್ಯಾಮೇಜ್ ಏನಾಗಿಲ್ಲ, ನಿಮಗೆ ಹಂಗೆ ಅನಿಸ್ತಿದೆ ಅಂತ ಭೂಷಣ್ ಸರ್ ಹೇಳಿದ್ರು. ಇವಾಗ ಅದೇ ಹೆಡ್ ವಾಶ್ ನಡೀತಾ ಇದೆ. ಕೇಳಿದೆ ಅವ್ರನ್ನ, ಲೈಕ್ ಹೆಡ್ ವಾಶ್ನ ನಾವು ಹಾಟ್ ವಾಟರಲ್ಲಿ ಮಾಡಿದ್ರೆ ಬೆಸ್ಟಾ, ಕೋಲ್ಡ್ ವಾಟರಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ. ದೇ ಟೋಲ್ಡ್ ಮಿ ಟು ಡೂ ಇನ್ ಕೋಲ್ಡ್ ವಾಟರ್. ನಾವು ಎಷ್ಟು ತಣ್ಣೀರಲ್ಲಿ ತಲೆಸ್ನಾನ ಮಾಡ್ತೀವೋ ನಮ್ಮ ಕೂದಲು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆ್ಯಂಡ್ 3 to 4 minutes ಕೂಡ ಒಂದು ಕಾಮ್ ಹೆಡ್ ಮಸಾಜ್ ಕೂಡ ಮಾಡ್ತಾರೆ. ಅದಾದಮೇಲೆ ಇವಾಗ ಏರ್ ಕಟ್ಟು ಕೂತ್ಕೊಂಡೆ ಸ್ವಲ್ಪ ಟ್ಯಾಪ್ ಡ್ರೈ ಮಾಡಿಕೊಂಡು ಅದಾದಮೇಲೆ ಹೇರ್ ಕಟ್ ಮಾಡ್ತಾರೆ. ಸೊ ಆವಾಗಲೇ ಹೇಳ್ದಂಗೆ ಲೈಕ್ ಬಟರ್ಫ್ಲೈ ಹೇರ್ ಕಟ್ಟೆ ಮಾಡ್ತಾಯಿದ್ರು. ಆ್ಯಂಡ್ ಈ ಸಲೂನ್ ಬಂದುಬಿಟ್ಟು ಯೂನಿಸೆಕ್ಸ್ ಸಲೂನ್. ಸೊ ಮೆನ್ ಪ್ಲಸ್ ವುಮೆನ್ಸ್ಗೆ ಸರ್ವಿಸ್ ಕೂಡ ಕೊಡ್ತಾರೆ. ಸೊ ಸಲೂನ್ ಟೈಮಿಂಗ್ಸಿಗೆ ಬಂದರೆ ಲೈಕ್ 8:30 ಮಾರ್ನಿಂಗಿಂದ ನೈಟ್ 9:30ವರೆಗೂ ಓಪನ್ ಇರುತ್ತೆ. ಸ್ಕಿನ್ ರಿಲೇಟೆಡ್ ಏನಾದರೂ ಸರ್ವಿಸಸ್ ಮಾಡಿಸ್ಕೋಬೇಕಂದ್ರೆ ಮಾರ್ನಿಂಗ್ 9:30ಇಂದ 8:30 ಈವ್ನಿಂಗ್ವರೆಗೂ ಓಪನ್ ಇರುತ್ತೆ. ಸೊ ನೀವು ಈ ಟೈಮಲ್ಲಿ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಸರ್ವಿಸ್ನ ಮಾಡಿಕೊಡ್ತಾರೆ. ಆಲ್ರೆಡಿ ಒನ್ಸ್ ನಾನು ಶಾರ್ಟ್ಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಏನೇನೆಲ್ಲ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಈಗ ಡೀಟೇಲ್ ಆಗಿ ಒಂಚೂರು ಮೆನ್ ಪ್ಲಸ್ ವುಮೆನ್ಸ್ಗೆ ಏನೇನೆಲ್ಲ ಇದೆ ಅಂತ ಬ್ರೀಫ್ ಮಾಡಿಬಿಡ್ತೀನಿ. ವ್ಯಾಕ್ಸಿಂಗ್, ಹೆಡ್ ಮಸಾಜ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಕಲರಿಂಗ್, ಐಲೈಟ್, ಸ್ಮೂತಿಂಗ್, ಸ್ಟ್ರೇಟ್ನಿಂಗ್, ಕೆರಾಟಿನ್ ಟ್ರೀಟ್ಮೆಂಟ್, ಅದಾದಮೇಲೆ ಏರ್ ಕಟ್, ಏರ್ ಸ್ಪಾ, ಕ್ಲೆನ್ಸ್ ಅಪ್, ಫೇಶಿಯಲ್, ಡೀಟೇಲ್, ಇಷ್ಟು ಸರ್ವಿಸಸ್ಸು ವುಮೆನ್ಸಿಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಅದಾದಮೇಲೆ ಮೆನ್ನಿಗೆ ಬಂದರೆ ಮೆನ್ಸ್ಗೂ ಇಷ್ಟೆಲ್ಲ ಸರ್ವಿಸಸ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆನೆಸ್ಟ್ಲಿ ಟೆಲ್ಲಿಂಗ್. ಸೊ ಇವ್ರಿಗೆ ಏನೇನೆಲ್ಲ ಸರ್ವಿಸಸ್ ಇದೆ ಅಂದರೆ ಬಿಯರ್ಡ್ ಟ್ರಿಮ್ಮಿಂಗ್ ಮಾಡ್ತಾರೆ, ಫೇಸ್ ಡಿಟೇನ್, ನೆಕ್ ಡಿಟೇನ್, ಹೇರ್ ಕಟ್, ಅದಾದಮೇಲೆ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಾರೆ, ವೈಟ್ನಿಂಗ್ ಫೇಶಿಯಲ್, ವೈಟ್ನಿಂಗ್ ಕ್ಲೆನ್ಸ್ ಅಪ್ ಇರುತ್ತೆ. ಅದಾದಮೇಲೆ ಬಾಯ್ಸಿಗೆ ಕೂಡ ಪೆಡಿಕ್ಯೂರ್ ಇದೆ. ಸೊ ಐ ವಾಸ್ ರಿಯಲಿ ವಂಡರಿಂಗ್, ಇವರಿಗೂ ಪೆಡಿಕ್ಯೂರ್ ಮಾಡ್ತಾರೆ ಅಂತ. ಇಷ್ಟೆಲ್ಲ ಆಫರ್ಸ್ ಇದೆ ನಮ್ಮ ಮೆನ್ಸಿಗೆ. ಲಾಸ್ಟಲ್ಲಿ ಇವರ ಒಂದು ಬ್ರೌಚರ್ಸ್ ಕೂಡ ಶೇರ್ ಮಾಡ್ತೀನಿ. ನೀವು ಅಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಹೋಗ್ಬಿಟ್ಟು ನಿಮ್ಗೆ ಯಾವುದಾದ್ರೂ ಕಾಂಬೋ ಬೇಕಂದರೆ ಅವ್ರನ್ನ ಪ್ರಿಫರೆನ್ಸಸ್ ತೊಗೊಂಡು ಸಜೆಷನ್ ತೊಗೊಂಡು ನೀವು ನಿಮ್ಮ ಸರ್ವಿಸಸ್ನ ಮಾಡ್ಕೋಬೋದು. ಎಸ್, ನಾನು ಕೊಟ್ಟಿದ್ದು ಒಂದು ಚಿಕ್ಕ ಇನ್ಪುಟ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಅದಾದಮೇಲೆ ನಿಮಗೆ ಯಾರಿಗಾದ್ರೂ ಸರ್ವಿಸಸ್ ಬೇಕಂದರೆ ಪ್ಲೀಸ್ ಡೂ ವಿಸಿಟ್ ಸ್ಯಾನ್ ಸಲೂನ್. ಸೊ ತುಂಬ ಬೆಸ್ಟ್ ಸರ್ವಿಸ್ ಕೊಡ್ತಾರೆ. ಹಾಗೆ ಆಫರ್ಸ್ ಕೂಡ ನಡೀತಾ ಇದೆ, ಕಾಂಬೋ ಆಫರ್ಸ್. ನೀವು ಪ್ಲೀಸ್ ಡೂ ಚೆಕ್ ಇನ್ ದ ಬ್ರೌಚರ್ಸ್.
ಏರ್ ಕಟ್ ಕೂಡ ಆಗಿತ್ತು. ಸೊ ಇನ್ನೇನು ಇವಾಗ ಬ್ಲೋ ಡ್ರೈ ಮಾಡಿಬಿಟ್ಟು ಅದಾದಮೇಲೆ ಹೇರ್ ಸೆಟ್ ಮಾಡ್ತಾರೆ, ನೀವು ನೋಡ್ಬೋದು. ಸೊ ಕಂಪ್ಲೀಟಾಗಿ ಇವಾಗ ಹೇರ್ ಕಟ್ ಈ ಥರ ಕಾಣಿಸ್ತಿದೆ. ಜಾಸ್ತಿ ನಾನು ಕೂದಲು ತಗ್ಸಿಲ್ಲ, ನನಗೆ ಒಂಚೂರು ಲೆಂತಾಗೇ ಬೇಕಾಗಿತ್ತು. ಆ ರೀಸನ್ಗೆ ಜಾಸ್ತಿ ಏನು ಟ್ರಿಮ್ ಮಾಡಿರಲಿಲ್ಲ, ಸ್ವಲ್ಪ ಲಾಂಗ್ ಬಟರ್ಫ್ಲೈ ಮಾಡಿಕೊಟ್ಟಿದ್ರು. ಪಿಗ್ಮೆಂಟೇಷನ್ ಇದ್ರೆ ಸೊ ಅದು ಯೂಸ್ ಆಗುತ್ತೆ. ಹೈಡ್ರಾ ಫೇಶಿಯಲ್ ನೀವು ಮಾಡಿಸ್ಕೋಬಹುದು. ಇದು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಇದೆ ಅಂತ ಹೇಳಿದ್ರು. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದ್ರ ಡೀಟೇಲ್ಸ್ ಕೂಡ ಕೊಡ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ದಿಸ್ ಇಸ್ ಅ ಹೈಬ್ರೋ ರೂಮ್. ಸೊ ಐಬ್ರೋಸ್ ಮಾಡೋಕ್ಕೆ ಥ್ರೆಡಿಂಗ್ ಮಾಡೋಕ್ಕೆ ಅಂತಲೇ ಸಪ್ರೇಟ್ ರೂಮ್ ಮಾಡಿದ್ದಾರೆ. ಸೊ ನಿಮಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಂಡು ಥ್ರೆಡಿಂಗ್ ಕೂಡ ಮಾಡಿಸ್ಕೋ. ಫೇಶಿಯಲ್ಗೆ ಇದು ಫೇಶಿಯಲ್ಗೆ ಯೂಸ್ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಹೈಜಿನಿಕ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಮೋಸ್ಟ್ ಪ್ರಾಬ್ಲಿ ಹೈಜಿನಿಕ್ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಯಾವುದೇ ಥರ ಸಲೂನಿಗೆ ಹೋದರೂ ಫಸ್ಟ್ ನಾವು ನೋಡೋದೇ ಹೈಜಿನಿಕ್ ಇರುತ್ತೆ. ಸೊ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ರೂಮ್ ತೋರಿಸ್ತೀನಿ ಬನ್ನಿ. ಸೊ ಇದು ಬಿಸಿ ಇದೆ. ಸೊ ಕಾಮನ್ ಆಗಿರುತ್ತೆ ಎಲ್ಲ ರೂಮ್ಸು, ಡಿಫ್ರೆನ್ಶಿಯೇಟ್ ಮಾಡಿರ್ತಾರೆ ಅಷ್ಟೇ. ಲೈಕ್ ನೀವು ನೋಡ್ಬೋದು ಟ್ಯಾಂಕ್ ಕ್ಲೀನ್ ಅಂತ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದಿದೆ ಸೇಫ್ ಬೆಡ್, ಹಾಗೆ ಲೋಟಸ್ ಒಂದಿದೆ, ಆ್ಯಂಡ್ ಇಲ್ಲಿ ಲೋಟಸ್, ಹಾಗೆ ಇಲ್ಲೊಂದು ಮಿರರ್ ಇದೆ, ಸಿಂಕ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಫೇಶಿಯಲ್ ಅಲ್ಲ ಸರ್? ಎಸ್, ಇದು ಫೇಶಿಯಲ್ ರೂಮ್ ಸರ್. ಸೊ ಟೋಟಲಿ ಎಷ್ಟು ರೂಮ್ಸ್ ಇದೆ? ಸೊ 5 ಫೇಶಿಯಲ್ ರೂಮ್ಸ್ ಇದೆ. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಗಿದೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿನ ರೆಫರ್ ಮಾಡಿ ಸ್ಯಾನ್ ಸಲೂನ್ಗೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿ ಬೆಸ್ಟ್ ಸರ್ವಿಸ್ ಕೂಡ ಕೊಡ್ತಾರೆ. ನಾನು ನಿಮ್ಗೆ ಪೆಡಿಕ್ಯೂರ್ ಹಾಗೆ ಮೆನಿಕ್ಯೂರ್ ಮಾಡೋದು ಸೆಟ್ ತೋರಿಸ್ತೀನಿ. ಕಮ್. ಎಸ್ ಸರ್. ಸೊ ಇಲ್ಲಿದೆ ಪೆಡಿಕ್ಯೂರ್ ಹಾಗೆ ಮೆನಿಕ್ಯೂರ್ ಮಾಡುವಂತ ಪ್ಲೇಸ್. ನೀವು ನೋಡ್ಬೋದು ಅಲ್ಲಿ ಪೋಸ್ಟರ್ ಕೂಡ ಹಾಕಿದ್ದಾರೆ, ರಿಲೀವ್ ಸಾಫ್ಟ್ ಕ್ರ್ಯಾಕ್ ಫ್ರೀ ಫಿಟ್ ಪೇನ್ಲೆಸ್ಲಿ ಅಂತ. ಆಫ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಥಿಂಗ್ ನಾವು ಪೇನ್ಲೆಸ್ ನ ಮೇನ್ ಫೋಕಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಪೇನ್ಲೆಸ್ ಆಗಿ ಆಫರ್ ನಿಮಗೆ ಮಾಡ್ಕೊಡ್ತಾರೆ ಅಂತ ಕೂಡ ಪೋಸ್ಟರೇ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಆಬ್ವಿಯಸ್ಲಿ ಪೇನ್ಲೆಸ್ ಆಗಿ ಮಾಡ್ಕೊಡ್ತಾರೆ. ನೇಲ್ ಆರ್ಟ್ ಕೂಡ ನಿಮ್ಗೆ ಇಲ್ಲಿ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಯಾರಿಗಾದ್ರೂ ನೇಲ್ ಆರ್ಟ್ ನ ಮಾಡಿಸ್ಕೋಬೇಕಂತಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸ್ಯಾನ್ ಸಲೂನ್. ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಡೀಟೇಲ್ಸ್ ಆಗಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೇಲ್ ಆರ್ಟ್ ಕೂಡ ಮಾಡ್ತಾರೆ, ಅದು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರುತ್ತೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್. ಫೈನಲ್ ಔಟ್ಪುಟ್ ಯಾವ ತರ ಬಂದಿದೆ ಅಂತ ನೀವು ನೋಡಿದ್ರಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಟು ಬಿ ಫ್ರೈನ್, ನನ್ನ ಏರ್ಸ್ ನ ಬ್ಲೈಂಡ್ ಆಗಿ ಭೂಷಣ್ ಸರ್ ಕೈಲಿ ಕೊಟ್ಬಿಟ್ಟಿದೆ. ನೀವು ನೋಡ್ಬೋದು ಅವ್ರು ನನಗೆ ಎಷ್ಟು ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ನನಗೊಂದು ಹೇರ್ ಸ್ಟೈಲ್ ಮಾಡ್ಕೊಟ್ಟಿದ್ದಾರೆ. ಸೊ ತುಂಬಾನೇ ಇಷ್ಟ ಆಯ್ತು. ನಿಮಗೆ ಇಷ್ಟ
ಆದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಭೂಷಣ್ ಸರ್. ಹಾಗೆ ಸ್ಯಾನ್ ಸಲೂನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಆಫರ್ಸ್ ಕೂಡ ನಡೀತಾ ಇದೆ ಅಂತ ಹೇಳಿದ್ರು ಸರ್. ಸೊ ನೀವು ಆಫರ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಕರ್ಕೊಂಬಂದೆ. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಬ್ಲೈಂಡ್ ಆಗಿ ಕೊಟ್ಬಿಟ್ಟಿದ್ದೆ ಕೂಲನ್ನ ನೀವೇನೇ ಮಾಡ್ಕೊಡಿ ಅಂತ. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಸರ್, ತುಂಬಾನೇ ಥ್ಯಾಂಕ್ಸ್ ಸರ್. ತುಂಬಾ ಸರ್ವಿಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವು ಟ್ರೀಟ್ ಮಾಡ್ತಿದ್ದ ಕಸ್ಟಮರ್ ಅಷ್ಟೇ ಸರ್ ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಾನು 5 ಸ್ಟಾರ್ ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಸ್ಯಾನ್ ಸಲೂನ್. ಎಸ್, ಇಷ್ಟ ಆಗಿದೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಸ್ಯಾನ್ ಸಲೂನ್. ಎಸ್, ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಷ್ಟಕ್ಕೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಸ್, ನನಗೆ ಇವತ್ತು ವಿಡಿಯೋ ಮಾಡ್ಕೊಟ್ಟಿದ್ದು ಮೈಕೇಲ್. ಥ್ಯಾಂಕ್ ಯು ಸೊ ಮಚ್ ಮೈಕೇಲ್.